ಓಕೆ ಸರ್, ಇನ್ನೊಂದು ರಂಗಾಯಣ ರಘು ಸರ್ ಇದ್ದಾರೆ, ಅಚ್ಯುತ್ ಕುಮಾರ್ ಸರ್ ಇದ್ದಾರೆ, ಆಮೇಲೆ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ಎಲ್ಲರೂ ಸಹ ಸ್ಟಾರ್ ಆಕ್ಟರ್ಸ್. ಅವರೆಲ್ಲರದ್ದು ಡೇಟ್ಸ್ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಕಷ್ಟ ಆಯ್ತಾ? ಅದಕ್ಕೆಲ್ಲ ಅವೆಲ್ಲ ಟೆನ್ಷನ್ ಪ್ರೊಡಕ್ಷನ್ ಅವ್ರಿಗೆ, ಪ್ರೊಡ್ಯೂಸರ್ಸ್ಗೆ, ನಂದಲ್ಲ. ನಂದು ಇವನ್ ನನ್ನ ಪ್ರೋಗ್ರಾಮು ನಾನು ಹಾಕಲ್ಲ. ನನ್ನ ಕೋ ಡೈರೆಕ್ಟರ್ ಅಭಿನವ್ ತೇಜ್ ಅಂತಿದ್ದಾರೆ ಆ್ಯಂಡ್ ನನ್ನ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಅಂತಿದ್ದಾರೆ. ಸೊ ಅವರು ತಲೆ ಕೆಡಿಸ್ಕೊಂಡು ನಾನು ಬರೀ ಓನ್ಲಿ ಫೋಕಸ್ ಆನ್ ಇವತ್ತು ಡೇ ನಾನು ಏನು ಶೂಟ್ ಮಾಡಬೇಕು, ಅದಕ್ಕೆ ಏನು ಸೆಟ್ ಬೇಕು, ಅಲ್ಲಿ ಏನು ಬೇಕು, ಕ್ರಿಯೇಟಿವಿಟಿ ಬಗ್ಗೆ ಮಾತ್ರ ನಾನು ಇದು ಮಾಡ್ತಿದ್ದೆ. ಇವರೆಲ್ಲರೂ ನನಗೆ ನನ್ನ ಸ್ಟ್ರೆಸ್ನ ಕಮ್ಮಿ ಮಾಡೋಕ್ಕೆ ಪಾಪ ಅವ್ರುಗಳು ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡ್ತಾಯಿದ್ರು. ಸೊ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸಿನಿಮಾ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಮೇಕಿಂಗ್ ಪ್ರೋಸೆಸ್ಸು ತುಂಬ ಎಂಜಾಯ್ ಮಾಡಿದ್ದೀನಿ. ಛಾಯಾ ಸಿಂಗ್ ಅವರು ಫಸ್ಟ್ ಟೈಮ್ ತಾಯಿ ಪಾತ್ರ ಮಾಡಿರೋದು ಅನ್ಸುತ್ತೆ, ಯಂಗ್ ಮದರ್. ಸೊ ಹೇಗಿದೆ ಅವ್ರ ಪಾತ್ರ? ತುಂಬ ಚೆನ್ನಾಗಿದೆ, ನಮಗೆ ನೋಡಿದವ್ರಿಗೆ ಅನ್ನಿಸ್ತು. ಬಟ್ ಯಾವ ರೀತಿಯಾಗಿ ಅವ್ರನ್ನ ಒಪ್ಪಿಸಿದಾಗಿರ್ಬೋದು, ಯಾಕಂದರೆ ಅವರು ಹೀರೋಯಿನ್ ಆ್ಯಕ್ಟ್ ಮಾಡ್ತಾ ಇರುವಂಥವ್ರು, ಸಡನ್ನಾಗಿ ಪೋಷಕ ನಟಿ ಪಾತ್ರ, ತಾಯಿ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಒಪ್ಕೊಂಡ್ರು? ಇಲ್ಲ, ನಾವು ಕತೆ ಮಾಡಿದಾಗಲೇ ಈ ಥರ ಒಂದು ತಾಯಿ ಪಾತ್ರ ಸೃಷ್ಟಿ ಆದಾಗಲೇ ನಾವು ಅಂದ್ಕೊಂಡು ಇಲ್ಲ ರೆಗ್ಯುಲರಾಗಿ ತಾಯಿ ಮಾಡೋರು ಬೇಡ, ಸ್ವಲ್ಪ ಫಸ್ಟ್ ಟೈಮ್ ಯಾರ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತೆಲ್ಲ ಅಂದ್ಕೊಂಡಾಗ ಒಂದಷ್ಟು ಆಪ್ಷನ್ಸ್ ಡಿಸ್ಕಷನ್ ಬರ್ತಾಯಿತ್ತು ನಮ್ಮ ಟೀಮಲ್ಲಿ. ಆವಾಗ ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯನೇ ಹೇಳಿದ್ದು, ಸರ್ ಛಾಯಾ ಮೇಡಮ್ ಕೈಲಿ ಮಾಡಿಸೋಣ ಅಂತ. ನಾನು ಸಖತ್ತಾಗಿರುತ್ತೆ ಮಾಡೋಣ, ಯಾಕಂದರೆ ಅವ್ರದ್ದು ಭೈರತಿ ರಣಗಲ್ಲಲ್ಲಿ ಅವ್ರದ್ದು ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಸಾರಿ, ಭೈರತಿ ಅಲ್ಲ, ಮಫ್ತಿಲಿ ಅದು ತುಂಬ ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟ್ರು. ಈವನ್ ಸ್ವಂತ ಅಣ್ಣನಿಗೆ ಅವ್ರು ಮಾಡಿದ್ದೇನೋ ಒಂದು ಕೆಲಸ ಇಷ್ಟ ಇಲ್ಲ ಅಂದಾಗ ಅವ್ರ ಹತ್ರ ಮಾತಾಡ್ತಾ ಇರಲ್ಲ. ಸೊ ಆ ಥರ ಒಂದು ಕ್ಯಾರೆಕ್ಟ್ರು. ಸೊ ಇಲ್ಲೂ ನಂಗೆ ತುಂಬ ಸ್ಟ್ರಾಂಗ್ ಮೆಂಟಲಿ ವೆರಿ ಸ್ಟ್ರಾಂಗ್ ಲೇಡಿ ಕ್ಯಾರೆಕ್ಟ್ರು ಪ್ಲೇ ಮಾಡಬೇಕಿತ್ತು. ಆ್ಯಂಡ್ ಅವ್ರು ಹೇಳೋದು ತುಂಬ ತೂಕವಾಗಿರೋವಂಥ ಡೈಲಾಗ್ಗಳೆಲ್ಲ ಇರೋದು. ಸೊ ಈ ಮಾಡ್ಸೋಣ ಅವ್ರ ಕೈಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಮ್ಮ ಟೀಮಲ್ಲೆಲ್ಲ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ವಿ, ಜಯಣ್ಣ ಅವರು ಕಾಲ್ ಮಾಡಿದರು, ಸರಿ ಅಣ್ಣ ಬರ್ತೀನಿ ನಾನು ಬೆಂಗಳೂರು ಬಂದು ಸಿಗ್ತೀನಿ ಅಂದರು. ನಾವೆಲ್ಲ ಹೋಗಿದ್ವಿ ಅವ್ರನ್ನ ಮೀಟ್ ಮಾಡೋಕ್ಕೆ. ನಾನು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು, ಜಯಂತು, ನನ್ನ ಕ್ರಿಯೇಟಿವ್ ಹೆಡ್ ಅನಿಲು ಮತ್ತು ನನ್ನ ಕೋ ಡೈರೆಕ್ಟರ್ ಎಲ್ಲನೂ ಹೋದಾಗ ಅವರು ಕಾರಿಂದ ಹೇಳಿದ್ರು. ಇಳಿದ ತಕ್ಷಣ ಅವ್ರು ನೋಡ್ಬಿಟ್ಟು ರಾಂಗ್ ಡಿಸಿಷನ್ ತೊಗೊಬಿಟ್ಟು ನಾನು ಅಂತ ಅನಿಸ್ತು ನನಗೆ. ಯಾಕಂದರೆ ಅಷ್ಟು ಇನ್ನೂ ತುಂಬ ಗ್ಲಾಮರಸ್ ಆಗಿದ್ದಾರೆ ಆ್ಯಂಡ್ ಇನ್ನೂ ಹೀರೋಯಿನ್ ಥರನೇ ಇದ್ದಾರೆ ಅವರು. ಸೊ ಬಂದಿದ ತಕ್ಷಣ ಒಂದು ವೈಟ್ ಟಾಪು ರೆಡ್ ಇದರಲ್ಲಿ ಬಂದಿದ್ದರು, ಲಾಂಗ್ ಸ್ಕರ್ಟಲ್ಲಿ. ನೋಡಿ ನಾನು ಶಾಕ್ ಆಗ್ಬಿಟ್ಟೆ, ಏನಪ್ಪ ಇದು, ಹೆಂಗೆ ಅವರು ಒಪ್ತಾರಾ ಇದನ್ನ, ಇಷ್ಟೊಂದು ಗ್ಲಾಮರಸ್ ಆಗಿದ್ದಾರೆ, ನನಗೆ ಹೆಂಗೆ ಇವ್ರ ಕೈಲಿ ತಾಯಿ ಮಾಡಿಸ್ಲಿ ಅಂತ ಅನ್ನಿಸ್ತಾ ಇದೆ, ಇನ್ನು ಹೆಂಗೆ ಆಗುತ್ತೆ. ಬಟ್ ಅವ್ರು ಬಂದರು, ಕೂತ್ಕೊಂಡಿದ್ದ ತಕ್ಷಣ ನಾವೆಲ್ಲ ಮಾತಾಡ್ತಾಯಿದ್ದೆ. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ ಏನೇನು ಬರುತ್ತೆ, ಹೆಂಗೆ ಸ್ಟೋರಿ ಹೆಂಗೆ ಹೋಗುತ್ತೆ ಅಂತ. ಹೇಳಿದ ತಕ್ಷಣ ಒಂದು 10 ನಿಮಿಷಕ್ಕೆ ಓಕೆ ಸರ್ ನಾನು ಮಾಡ್ತೀನಿ ಅಂದರು. ನನಗೇನು ಫೀಲು ಅಂದರೆ, ಈಗ ನಮಗೊಂದು ಯಾವಾಗಲೂ ಯಾರು ತುಂಬ ಫೋರ್ಸ್ ಮಾಡಿದ್ರೆ ಆಯ್ತಾಯ್ತು ಬರ್ತೀನಿ ಅಂತೇಳಿ ಆಮೇಲೆ ಫೋನ್ ಇಲ್ಲಮ್ಮ ಆಗಲ್ಲ, ದಯವಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ತೀವಿ, ಎದುರುಗಡೆ ಒಪ್ಕೋತೀವಲ್ಲ, ಆ ರೀತಿಲಿ ಇವ್ರು ಒಪ್ಕೊಬಿಟ್ರೇನೋ ಅಂತ ಅಂದ್ಕೊಂಡು ನಾವೆಲ್ಲ ಇನ್ನೂ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಿ ಅವರು ನೋ ಇಟ್ಸ್ ಇನಫ್ ಸರ್, ನಾನು ಕನ್ವಿನ್ಸ್ ಆಗಿದೆ, ನಾನು ಮಾಡ್ತೀನಿ ಅಂದರು. ಸೊ ಹಂಗೆ ಅವರು ಅವ್ರಿಗೂ ತುಂಬ ಇಷ್ಟ ಆಯಿತು ಆ ಪಾತ್ರ. ಆ್ಯಂಡ್ ಅವರು ಪರ್ಫಾರ್ಮೆನ್ಸಿಂದ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಕಾಸ್ಟಿಂಗ್. ಆ್ಯಂಡ್ ಹೌದು ಇವರೊಬ್ಬರು ಸ್ಟ್ರಾಂಗ್ ಮದರ್ ಅಂತ ನಿಮಗೂ ಅದು ಫೀಲ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.